ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ನಮಸ್ಕಾರ ಗೆಳೆಯರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಭಾರತದ ಏರೋಸ್ಪೇಸ್ ಕ್ಷೇತ್ರದಲ್ಲಿ ಒಂದು ಅತ್ಯಂತ ಮಹತ್ವದ ಹೆಜ್ಜೆಯನ್ನು ಇಡಲಾಗುತ್ತಿದೆ. GE ಏರೋಸ್ಪೇಸ್ ಮತ್ತು HAL ನಡುವಿನ ಬಹುನಿರೀಕ್ಷಿತ F414 ಇಂಜಿನ್ ತಂತ್ರಜ್ಞಾನದ ವರ್ಗಾವಣೆ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಯ ಒಪ್ಪಂದವು 2026ರ ಮಾರ್ಚ್ ವೇಳೆಗೆ ಅಂತಿಮವಾಗುವ ಸಾಧ್ಯತೆ ಇದೆ. ಈ ಒಪ್ಪಂದದ ಮೌಲ್ಯ ಸುಮಾರು $1.5 ಬಿಲಿಯನ್ ಮತ್ತು ಇದರಲ್ಲಿ ಶೇಕಡ 80ರಷ್ಟು ತಂತ್ರಜ್ಞಾನದ ವರ್ಗಾವಣೆ ಒಳಗೊಂಡಿದೆ. ಈ ಒಪ್ಪಂದವು ಈಗಾಗಲೇ ತಾಂತ್ರಿಕವಾಗಿ ಪೂರ್ಣವಾಗಿ ಚರ್ಚಿಸಿ ಒಪ್ಪಿಗೆಯಾಗಿದ್ದು, ಈಗ ಕೇವಲ ಭಾರತ ಮತ್ತು ಅಮೆರಿಕ ಸರ್ಕಾರಗಳ ಅಧಿಕೃತ ಅನುಮೋದನೆಗೆ ಮಾತ್ರ ಬಾಕಿ ಇದೆ. ಈ ಅನುಮೋದನೆ 2026ರ ಮೊದಲ ತ್ರೈಮಾಸಿಕದಲ್ಲಿ ದೊರೆಯುವ ನಿರೀಕ್ಷೆ ಇದೆ. ಈ ಒಪ್ಪಂದದ ಕೇಂದ್ರ ಬಿಂದು ಎಂದರೆ ತೇಜಸ್ MK2 ಯುದ್ಧ ವಿಮಾನಕ್ಕೆ ಶಕ್ತಿ ನೀಡುವ F414 ಜೆಟ್ ಇಂಜಿನ್. ಈ ಒಪ್ಪಂದದ ಮೂಲಕ HAL ಭಾರತದಲ್ಲೇ F414 ಇಂಜಿನ್ಗಳ ಉತ್ಪಾದನೆ, ಅಸೆಂಬ್ಲಿ, ಪರೀಕ್ಷೆ ಮತ್ತು ನಿರ್ವಹಣೆ ಮಾಡುವ ಸಂಪೂರ್ಣ ಸಾಮರ್ಥ್ಯವನ್ನು ಕ್ರಮೇಣ ಪಡೆದುಕೊಳ್ಳಲಿದೆ. ಅಂದರೆ ಭಾರತ ಮೊದಲ ಬಾರಿಗೆ ಇಷ್ಟು ಉನ್ನತ ಮಟ್ಟದ ಫೈಟರ್ ಜೆಟ್ ಇಂಜಿನ್ಗಳ ಸಂಪೂರ್ಣ ಇಕೋಸಿಸ್ಟಮ್ ಅನ್ನು ನಿರ್ಮಾಣ ಮಾಡಲಿದೆ. 2026ರ ಮಾರ್ಚ್ ವೇಳೆಯಲ್ಲಿ ಒಪ್ಪಂದಕ್ಕೆ ಸಹಿ ಬಿದ್ದರೆ HAL 2029ರ ವೇಳೆಗೆ ಮೊದಲ ಸ್ವದೇಶಿ ಉತ್ಪಾದನೆಗೊಂಡ F414 ಇಂಜಿನ್ ಅನ್ನು ಹೊರತರುವ ಗುರಿ ಹೊಂದಿದೆ. ಈ ಅವಧಿಯಲ್ಲಿ ಹೊಸ ಉತ್ಪಾದನಾ ಘಟಕಗಳ ಸ್ಥಾಪನೆ, ಟೆಸ್ಟಿಂಗ್ ರಿಗ್ಗಳ ಕ್ಯಾಲಿಬ್ರೇಷನ್, ಪ್ರಮಾಣೀಕರಣ ಪರೀಕ್ಷೆಗಳು, GEಯ ಲೈಸೆನ್ಸ್ ಉತ್ಪಾದನಾ ಪ್ರಕ್ರಿಯೆಗಳ ಅಳವಡಿಕೆ ಎಲ್ಲವೂ ನಡೆಯಲಿದೆ. ಈ ಉತ್ಪಾದನಾ ಸಾಮರ್ಥ್ಯವು ಕೇವಲ ತೇಜಸ್ MK2ಗೆ ಮಾತ್ರವಲ್ಲ, ಮುಂದಿನ ತಲೆಮಾರಿನ ಭಾರತೀಯ ಯುದ್ಧ ವಿಮಾನಗಳಿಗೂ ಸಹ ಉಪಯೋಗವಾಗಲಿದೆ. ತೇಜಸ್ MK2 ಪ್ರೋಟೋಟೈಪ್ಗಳ ಬಗ್ಗೆ ಪ್ರಮುಖ ಮಾಹಿತಿ. ಸ್ಥಳೀಯ ಉತ್ಪಾದನೆ ಪ್ರಾರಂಭವಾಗುವ ಮೊದಲು ತೇಜಸ್ MK2 ಪ್ರೋಟೋಟೈಪ್ಗಳು GE ನೀಡಿದ ಇಂಪೋರ್ಟ್ ಮಾಡಿದ F414 ಇಂಜಿನ್ಗಳನ್ನೇ ಬಳಸಲಿವೆ. ಈ ಇಂಜಿನ್ಗಳನ್ನು ಈಗಾಗಲೇ HAL ನಿರ್ವಹಣೆ ಮಾಡುತ್ತಿದೆ ಮತ್ತು ನಿಯಮಿತವಾಗಿ ಗ್ರೌಂಡ್ ಟೆಸ್ಟಿಂಗ್ ನಡೆಸುತ್ತಿದೆ. ಮೊದಲ ತೇಜಸ್ MK2 ಪ್ರೋಟೋಟೈಪ್ 2026ರಲ್ಲಿ ಹೊರಬರಲಿದೆ. ಒಟ್ಟು 4 ಪ್ರೋಟೋಟೈಪ್ಗಳನ್ನು 2031ರವರೆಗೆ ನಿರ್ಮಿಸಲಾಗುತ್ತದೆ. ಈ ಪ್ರೋಟೋಟೈಪ್ಗಳು ಕೆಳಗಿನ ಪರೀಕ್ಷೆಗಳಿಗೆ ಬಳಸಲಾಗುತ್ತದೆ: ಏರೋಡೈನಾಮಿಕ್ ಎನ್ವಲಪ್ ವಿಸ್ತರಣೆ, ಫ್ಲೈಟ್ ಕಂಟ್ರೋಲ್ ಸಿಸ್ಟಮ್ ಪರಿಶೀಲನೆ, ಮಿಷನ್ ಸಿಸ್ಟಮ್ ಇಂಟಿಗ್ರೇಷನ್, ಶಸ್ತ್ರಾಸ್ತ್ರಗಳ ಪರೀಕ್ಷೆ. ಲಿಮಿಟೆಡ್ ಸೀರೀಸ್ ಪ್ರೊಡಕ್ಷನ್ LSP ಯೋಜನೆ. ತೇಜಸ್ MK2 ಸೇವೆಗೆ ಬರುವುದನ್ನು ವೇಗಗೊಳಿಸಲು HAL ಒಂದು ಮಹತ್ವದ ನಿರ್ಧಾರವನ್ನು ತೆಗೆದುಕೊಳ್ಳಲು ಸಿದ್ಧವಾಗಿದೆ. ಭಾರತೀಯ ವಾಯುಪಡೆಗೆ ಅನುಮೋದನೆ ದೊರೆತರೆ 2030ರಿಂದ 2032ರ ನಡುವೆ 8 LSP ವಿಮಾನಗಳನ್ನು ಉತ್ಪಾದಿಸುವ ಯೋಜನೆ ಇದೆ. ಇದರಿಂದ ವಾಯುಪಡೆಯ ಪೈಲಟ್ಗಳಿಗೆ ಮೊದಲೇ ಕಾರ್ಯಾಚರಣೆಯ ಅನುಭವ, ವಿಭಿನ್ನ ತೂಕ ಮತ್ತು ಕಾನ್ಫಿಗರೇಷನ್ಗಳಲ್ಲಿ ವಿಮಾನದ ವರ್ತನೆ ಬಗ್ಗೆ ಸ್ಪಷ್ಟ ಮಾಹಿತಿ ದೊರಕಲಿದೆ. ಸ್ವದೇಶಿ ಶಸ್ತ್ರಾಸ್ತ್ರ, ರಡಾರ್ ಮತ್ತು ಮಿಷನ್ ಕಂಪ್ಯೂಟರ್ಗಳ ಪರೀಕ್ಷೆಗೆ ವೇದಿಕೆ ಸಿಗಲಿದೆ. ಈ LSP ವಿಮಾನಗಳು ಭವಿಷ್ಯದ ಸಂಪೂರ್ಣ ಉತ್ಪಾದನೆಗೆ ರಿಸ್ಕ್ ಅನ್ನು ಕಡಿಮೆ ಮಾಡುವ ಪ್ರಮುಖ ಹಂತವಾಗಿದೆ. ಭಾರತದ ಏರೋಸ್ಪೇಸ್ ಭವಿಷ್ಯಕ್ಕೆ ದೊಡ್ಡ ಹಂತ. F414 ಕಂಪ್ಲೀಟ್ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ ಒಪ್ಪಂದವು ಕೇವಲ ತೇಜಸ್ MK2ಗಾಗಿ ಮಾತ್ರವಲ್ಲ, ಭವಿಷ್ಯದ AMCA MK1 ಹಾಗೂ ಮುಂದಿನ ಇಂಜಿನ್ ಅಭಿವೃದ್ಧಿಗೂ ಭದ್ರವಾದ ನೆಲೆ ಸಿದ್ಧಪಡಿಸುತ್ತದೆ. ಶೇಕಡ 80ರಷ್ಟು ತಂತ್ರಜ್ಞಾನಗಳ ವರ್ಗಾವಣೆಯ ಮೂಲಕ ಭಾರತವು ಮೊದಲ ಬಾರಿಗೆ ಆಧುನಿಕ ಯುದ್ಧ ವಿಮಾನದ ಇಂಜಿನ್ ನಿರ್ಮಾಣ ಕ್ಷೇತ್ರದಲ್ಲಿ ಸ್ವಾವಲಂಬನೆಯ ದಿಕ್ಕಿನಲ್ಲಿ ದೊಡ್ಡ ಜಿಗಿತ ಹಾಕುತ್ತಿದೆ. 2029ರಲ್ಲಿ ಮೊದಲ ಸ್ವದೇಶಿ F414 ಇಂಜಿನ್ ಮತ್ತು 2032-33ರ ವೇಳೆಗೆ ತೇಜಸ್ MK2 ಪೂರ್ಣ ಪ್ರಮಾಣದ ಉತ್ಪಾದನೆ. ಇವುಗಳೊಂದಿಗೆ ಭಾರತ ನಿಧಾನವಾಗಿ ಗ್ರಾಹಕ ರಾಷ್ಟ್ರದಿಂದ ಸಹ ವಿಕಾಸಕ ಮತ್ತು ಭವಿಷ್ಯದಲ್ಲಿ ಸಂಪೂರ್ಣ ನಿರ್ಮಾಣ ರಾಷ್ಟ್ರವಾಗಿ ಪರಿವರ್ತನೆಗೊಳ್ಳಲಿದೆ.
ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.